ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಏನಂದ್ರೆ ನೀವು ಅಪ್ಪನ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಅದು ನಾನೇನು ಹೇಳ್ತಿದ್ದೀನಿ ಅಂದರೆ ನಿನ್ನಪ್ಪ ನೀನು ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ನನಗೂ ಹಾಗೆ ಬಂದ್ಬಿಡ್ತು. ನಮ್ಮ ಅಕ್ಕನೂ ಹಾಗೇನೆ. ಅಮ್ಮ ಯಾರನ್ನಾದ್ರೂ ಹೇಗಾದ್ರೂ ಕರೆದ್ರೆ ಅವಳು ಹಾಗೆ ಕರೆದ್ಬಿಡೋಳು, ಚೆನ್ನಾಗಿ ಅಣಗ್ಸೋಳು. ಅವಳ ಜೊತೆ ಇದ್ದಿದ್ದು ಅಷ್ಟು ಸಮಯನೂ ಖುಷಿಯಾಗೇ ಇರೋದು. ನೀನು ನಿನ್ನ ಅಕ್ಕನ ತುಂಬ ಮಿಸ್ ಮಾಡ್ಕೋತೀಯ ಅಲ್ವಾ ದುರ್ಗಾ? ತುಂಬ. ಎಷ್ಟೋ ಸಲ ಅವಳ ಮಡಿಲಲ್ಲಿ ನನ್ನ ತಲೆ ಇಟ್ಟು ಮಲ್ಕೋಬೇಕು, ಅವಳು ನನ್ನ ತಲೆನ ಸವರ್ಬೇಕು. ಏನೂ ಆಗಲ್ಲ ದುರ್ಗಾ, ನೀನು ಚಿಂತೆ ಮಾಡಬೇಡ ಅಂತ ಅವಳು ನನ್ನ ಗಟ್ಟಿಯಾಗಿ ತಪ್ಕೋಬೇಕು. ಹೀಗೆಲ್ಲ ಅವಳು ನನ್ನ ಹತ್ರ ಮಾತಾಡಬೇಕು. ಈ ಥರ ಎಲ್ಲ ಎಷ್ಟು ಅನಿಸುತ್ತೆ ಗೊತ್ತಾ? ನಮ್ಮ ಅಕ್ಕ ನನ್ನ ಜೊತೆ ಇದ್ದಿದ್ದು ಕೆಲವೇ ವರ್ಷ, ಆದರೆ ಅವಳ ನೆನಪುಗಳು ನಂಗೊಂದು ಸ್ವಲ್ಪನೂ ಮಾಸಿಲ್ಲ ಗೊತ್ತಾ? ಅವಳು ಹಾಕೋತಾ ಇದ್ದಿದ್ದು ಬಟ್ಟೆ, ಅವಳು ತುಂಬ ಇಷ್ಟಪಟ್ಟಿದ್ದ ಕಾಲ್ಗೆಜ್ಜೆ, ನಾವು ಕಣ್ಣ ಮುಚ್ಚಲೆ ಆಡುವಾಗ ಅವಳು ಬಚ್ಚಿಕೊಳ್ತಿದ್ದ ಜಾಗ, ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಒಂದು ಚಾಕ್ಲೇಟ್ ಕೊಟ್ರೆ ಅದನ್ನು ಜೋಪಾನವಾಗಿ ಇಟ್ಕೊಂಡು ಮನೆಗೆ ಬರೋಳು, ನನ್ನ ಜೊತೆ ಹಂಚ್ಕೊಂಡು ತಿನ್ಬೇಕು ಅಂತ. ಆ ಪ್ರೀತಿ ಇದ್ರಲ್ಲಿ ಯಾವ್ದನ್ ಮರೀಲಿ ಹೇಳಿ? ಅವಾಗೆಲ್ಲ ಬೆಳಗ್ಗೆ ಎದ್ರೆ ನಾನು ಮೊದಲು ನೋಡ್ತಾ ಇದ್ದಿದ್ದು ನಮ್ಮ ಅಕ್ಕನ ಮುಖಾನ. ರಾತ್ರಿ ಮಲಗುವಾಗ ನಮ್ಮ ಅಕ್ಕ ನನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಂಗೆ ನಿದ್ದೆನೇ ಹತ್ತತಿರ್ಲಿಲ್ಲ. ಸಮಾಧಾನ ಮಾಡ್ಕೋ ದುರ್ಗಾ. ನಮ್ಮ ಅಕ್ಕ ಇಲ್ದೇ ಇರೋ ಜೀವನನ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಎಷ್ಟು ವರ್ಷ ಆಯ್ತೇನೋ ಅವಳ ಮುಖ ನೋಡಿ. ಅವಳದು ಹೇಗಿದ್ದಾಳೋ ಎಲ್ಲಿದ್ದಾಳೋ ಅಂತ ನಾನು ಕೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳಿಗಿರೋ ಒಳ್ಳೆ ಮನ್ಸಿಗೆ ಅವಳ ಸುತ್ತ ಇರೋರ್ಗೆ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಂಡಿರ್ತಾಳೆ. ಅವಳು ಅಷ್ಟೆ ತುಂಬಾ ಖುಷಿಯಾಗಿರ್ತಾಳೆ. ಏನ್ ಹೇಳಲಿ ದುರ್ಗಾ, ನನ್ನ ಇಷ್ಟೆಲ್ಲ ಹಚ್ಕೊಂಡಿರೋ ನಿನಗೆ ನಾನ್ ಬದುಕೇ ಇಲ್ಲ ಅಂತ ಗೊತ್ತಾದ್ರೆ ಹೇಗ್ ಸಹಿಸ್ಕೋತೀಯ? ನಿನ್ನ ಹತ್ರ ಈ ಸತ್ಯನ ಹೇಳೋದಕ್ಕೆ ಧೈರ್ಯ ನನ್ಗಂತೂ ಖಂಡಿತ ಇಲ್ಲ. ದುರ್ಗಾ, ಸಮಾಧಾನ ಮಾಡ್ಕೊ. ಬಹುಶಃ ನಿನ್ ಅಕ್ಕ ನಿನ್ ಜೊತೆ ಈಗ ಇರ್ತಿದ್ರೆ ಅವಳು ನನ್ನ ಥರನೇ ಇರ್ತಿದ್ಲೇನೋ ಅಲ್ವಾ? ಸೊ ಈಗ ನಾನು ನಿನ್ ಜೊತೆ ಇದ್ದೀನಲ್ವಾ, ನಿನಗೆ ಏನೇ ಹೇಳ್ಕೋಬೇಕು ಅಂತ ಇದ್ರೆ ಅದನ್ನ ನನ್ನ ಹತ್ರ ಹೇಳ್ಕೊ, ಸರಿನಾ? ಸಮಾಧಾನ ಮಾಡ್ಕೊ. ಮೊದಲು ನಾವೀಗ ಅಪ್ಪನ ಹುಡುಕ್ಬೇಕು, ಅಂದ್ರೆ ನಿನ್ನಪ್ಪನ ಹುಡುಕ್ಬೇಕು. ಸರಿ, ಅಪ್ಪ ಅಲ್ಲೇ ಮರದ ಹತ್ರ ಇರ್ಬೋದು, ನಾವು ಅಲ್ಲೇ ಹೋಗಿ ಹುಡ್ಕೋಣ.